ವಿಶ್ವಾಸವನ್ನು ತುಂಬಿ ನಮ್ಮನ್ನು ಕಳಿಸ್ಕೊಂಡಿದ್ದಾರೆ. ಮತ್ತೆ ಯಾವುದೇ ದೇವಾಲಯಗಳಲ್ಲಿ ಪೂಜೆ ನಡೀಬೇಕಾದ ಒಂದು ಸಹಕಾರವನ್ನು ನೀಡ್ತಾ ಬರ್ತಾ ಇದ್ದಾರೆ. ಯಾವುದೇ ಭೇದ ಭಾವ ಇಲ್ಲ. ಇವನು ಬಿಜೆಪಿ ಅವರು, ಕಾಂಗ್ರೆಸ್ ಯಾವುದನ್ನು ಇದುವರೆಗೂ ಅವರು ನೋಡಲಿಲ್ಲ. ಅಂತಹ ಒಬ್ಬ ಜನ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆನೇಕಲ್ ತಾಲೂಕಿನ ಇವರು ಅರ್ಚಕರ ಸಂಘ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೀಟ್ ಮಾಡಿ ರಾಜ್ಯ ಅರ್ಚಕರ ಸಂಘದ ಅಧ್ಯಕ್ಷರಾದ ಶ್ರೀವತ್ಸ ಅವರು, ಹಾಗೆ ಇಲ್ಲಿ ಆನೇಕಲ್ ತಾಲೂಕಿನ ಅರ್ಚಕರ ಸಂಘದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ವರ್ಷ ಕೂಡ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾರೆ. ಇವತ್ತು ಕೂಡ ಕ್ಯಾಲೆಂಡರ್ ಬಿಡುಗಡೆ ನನ್ನ ಕೈಯಲ್ಲಿ ಮಾಡಿಸಿ ನನಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದರು. ನಾನು ಬೇಡ ಅಂತ ಹೇಳಿದೆ, ಆದರೂ ಕೂಡ ಸನ್ಮಾನ ಮಾಡಿದ್ದಾರೆ. ಕಾರಣ ಏನಂದರೆ ಅವ್ರಿಗೆ ಅರ್ಚಕರಿಗೆ ಮತ್ತು ದೇವಸ್ಥಾನಗಳಿಗೆ, ವಿಶೇಷವಾಗಿ ಸೀಕ್ರೆಟ್ ದೇವಸ್ಥಾನಗಳಿಗೆ ಹೆಚ್ಚು ಒತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿದ್ದೀವಿ ಅಂತ ಅವರು ಸಂತೋಷಕ್ಕೆ ಮಾಡಿದ್ದಾರೆ. ಸಸ್ತಿಕ್ಕು 60,000ದಿಂದ 72,000ಕ್ಕೆ ಏರಿರ್ತಕ್ಕಂಥದ್ದು ಒಂದು. ಆಮೇಲೆ ಪ್ರಾಧಿಕಾರಿಗಳು ಕೂಡ ಮಾಡಿದ್ವಿ ಸಾಕಷ್ಟು ದೇವಸ್ಥಾನಗಳಲ್ಲಿ. ಈಗ ಘಾಟಿ ಸುಬ್ರಹ್ಮಣ್ಯ ಹೊಸ ಪ್ರಾಧಿಕಾರ ಆಯಿತು. ಯಾಕಂದರೆ ಹೆಚ್ಚು ಜನ ಹೋಗ್ತಾರಲ್ಲಿ, 25 ಲಕ್ಷ ಜನ ಹೋಗ್ತಾರೆ ವರ್ಷಕ್ಕೆ. ಅದೇ ರೀತಿ ಚಾಮುಂಡಿ ಬೆಟ್ಟ 50 ಲಕ್ಷ ಜನ ಹೋಗ್ತಾರೆ. ಆಮೇಲೆ ಅದೇ ರೀತಿ ಹುಲಿಗಮ್ಮ ದೇವಸ್ಥಾನ 79 ಲಕ್ಷ ಜನ ಹೋಗ್ತಾರೆ ವರ್ಷಕ್ಕೆ. ಅದೇ ರೀತಿ ರೇಣುಕಾ ಯಲ್ಲಮ್ಮ 1 ಕೋಟಿ ಜನ ಹೋಗ್ತಾರೆ ವರ್ಷಕ್ಕೆ. ಇತ್ತೀಚೆಗೆ ಇದು ರೇಣುಕಾ ನಮ್ಮ ಶಿವಮೊಗ್ಗದಲ್ಲಿ ಸಲ್ಲ ಇದು ಸಿಗಂದೂರು ಚೌಡೇಶ್ವರ ಎಲ್ಲ ಅಲ್ಲೊಂದು ಪ್ರಾಧಿಕಾರ ಆಯಿತು. ಹೆಚ್ಚು ಜನ ಎಲ್ಲಿ ಹೋಗ್ತಾರೆ, ಒಂದು 25 ಲಕ್ಷದಿಂದ 1 ಕೋಟಿವರೆಗೂ ಅಂಥ ಕಡೆ ಪ್ರಾಧಿಕಾರಗಳು ಮಾಡಿ ಸೌಕರ್ಯಗಳು ಕೊಡೋದಕ್ಕೆ, ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೆ ನಮ್ಮ ಸರ್ಕಾರ ಮಹತ್ತರ ಹೆಜ್ಜೆಯನ್ನು ತಗೊಂಡಿದೆ. ಅದಾದಮೇಲೆ ಅರ್ಚಕರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಾವು ಪ್ರತಿ ವರ್ಷ ಕೂಡ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ಕೊಡ್ತೀವಿ, ಪ್ರತಿ ವರ್ಷ ಕೊಡ್ತೀವಿ. ಆಮೇಲೆ ಅದನ್ನು ಕೂಡ ಮೊನ್ನೆ ಡಿಸೆಂಬರ್ 31ಕ್ಕಿತ್ತು, ಇನ್ನೂ 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿ ಅಂತ
ಹೇಳಿದ್ದೀನಿ. ಆಮೇಲೆ ಹಿಂದೆ ಅರ್ಚಕರು ತೀರೋಗ್ಬಿಟ್ರೆ ಅವರಿಗೆ ಬಿಡಿಗಾಸು ಕೊಡ್ತಿರಲಿಲ್ಲ. ನೀವು ಅದನ್ನು 2 ಲಕ್ಷ ರೂಪಾಯಿ ಕೊಡ್ತಾಯಿದ್ವಿ. ಈಗ 5 ಲಕ್ಷ ಕೇಳಿದ್ರು. ನಾನು 3 ಲಕ್ಷ ಮಾಡೋಣ ಅಂತ ಹೇಳಿದ್ದೀನಿ. 3 ಲಕ್ಷ ಮಾಡೋಣ ಅಂತ ಹೇಳಿದ್ದೀನಿ. ಮತ್ತು ಹಿಂದೆ ಅರ್ಚಕರು ವಯಸ್ಸಾಗ್ಬಿಟ್ರೆ ಅಥವಾ ಕಾಯಿಲೆ ಬಿದ್ದರೆ ಅವರು ಪೂಜೆ ಅವರು ಯಾರು ವಾರಸುದಾರನ ನೇಮಕ ಮಾಡೋಕ್ಕಾಗ್ತಿರಲಿಲ್ಲ. ಅದನ್ನು ಈಗ ತಹಸೀಲ್ದಾರ್ ಕೊಟ್ಟು ಅವರು ಪೂಜೆ ಮಾಡೋದಕ್ಕೆ ಆಗದೇ ಇದ್ದರೆ ಯಾರು ಅವ್ರ ವಾರಸುದಾರರು ಅಂತ ನೇಮಕ ಮಾಡೋ ಅಧಿಕಾರ ಕೂಡ ಮಾಡಿಕೊಟ್ಟಿದ್ದೀವಿ. ಮತ್ತು ಅದಾದಮೇಲೆ ಇವತ್ತಿನ ಡಿಮ್ಯಾಂಡು ಅವ್ರದ್ದೇನೆಂದರೆ, ಈ ನಮ್ಮ ದೇವಸ್ಥಾನದ ಹೆಸರಲ್ಲೇ ಪ್ರಾಪರ್ಟಿ ಇರಿಸುತ್ತೆ. ಆದರೂ ಕೂಡ ಕೆಲವರು ಅಕ್ರಮವಾಗಿ ಮುಜರಾಯಿ ಹೆಸರಲ್ಲಿಯೋ ಅಥವಾ ದೇವಸ್ಥಾನದ ಹೆಸರಲ್ಲಿಯೂ ಕೂಡ ಅವರು ಅದನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ನಾವು 17,000 ಎಕರೆ ಇಂಡೀಕರಣ ಮಾಡಿದ್ದೀವಿ. 2.5 ವರ್ಷಕ್ಕೆ ಮುಂಚೆ ಬರೀ 3,500 ಎಕರೆ ಇತ್ತು. ಆಮೇಲೆ 20,000 ಪ್ರಾಪರ್ಟೀಸು ದೇವಸ್ಥಾನದ ಹೆಸರು ಮಾಡಿದ್ದೀವಿ. ಈ 17,000 ಎಕರೆ ಜೊತೆಗೆ ಆಮೇಲೆ ಇನ್ನೂ 18,000 ಎಕರೆ ಆಗಬೇಕು. ಅದನ್ನು 1 ವರ್ಷದಲ್ಲಿ 18,000 ಎಕರೆ ಒಟ್ಟು ಟೋಟಲ್ 40,000 ಪ್ರಾಪರ್ಟೀಸ್ ಬರುತ್ತೆ. ಅದನ್ನೆಲ್ಲ ಕೂಡ ದೇವಸ್ಥಾನದ ಹೆಸರು ಮಾಡೋದು ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಮತ್ತು ಈ ಅರ್ಚಕರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ಅಂತೇಳಿ ಅರ್ಚಕರಿಗೆ ಪಾಪ ಇನ್ಶೂರೆನ್ಸ್ ಮಾಡಬೇಕು. ಅನುವಂಶಿಕ ಅರ್ಚಕರು ಅವರಿಗೆ ತಸ್ತಿಕ್ಕು ಪೂಜೆ ಮಾಡೋಕ್ಕೆ ಹಣ ಬಿಟ್ಟರೆ ಬೇರೆ ಆದಾಯ ಏನು ಇರೋದಿಲ್ಲ. ಅವ್ರಿಗೆ ಇನ್ಶೂರೆನ್ಸ್ ಮಾಡೋಣ ಅಂತೇಳಿ ಒಂದು 10 ಲಕ್ಷ ರೂಪಾಯಿ. ಆಮೇಲೆ ಅರ್ಚಕರು ಜಾಗ ಇರುತ್ತೆ, ಮನೆ ಕಟ್ಕೊಳ್ಳೋ ಶಕ್ತಿ ಇರಲ್ಲ. ಮನೆ ಇರುತ್ತೆ, ಹಳೇದಾಗಿರುತ್ತೆ, ಮನೆ ಚಿಕ್ಕದಾಗಿರುತ್ತೆ, ಸ್ವಲ್ಪ ಅಗಲ ಮಾಡ್ಕೋಬೇಕು. ಆನೇಕಲ್ ತಾಲೂಕಿನ ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ನಮ್ಮ ನಾಯಕರಾದಂಥ ಸಜ್ಜನ ವ್ಯಕ್ತಿಗಳಾದಂಥ ಡಾಕ್ಟರ್ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ, ಮುಜರಾಯಿ ಸಚಿವರು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದ್ದಾರೆ. ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಾನು ಕೂಡ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಉತ್ತಮವಾದಂಥ ಕೆಲಸವನ್ನು ನಮ್ಮ ಅರ್ಚಕರ ಸಂಘ ಮಾಡ್ಕೊಂಡು ಬರ್ತಾ ಇದೆ. ಅವ್ರದ್ದು ಏನೇ ಕುಂದುಕೊರತೆಗಳಿದ್ದರೂ ಕೂಡ ನಾನು ಕೂಡ ಅವ್ರ ಜೊತೆಯಲ್ಲಿದ್ದು ಆ ಕುಂದುಕೊರತೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯ ನೀಡಲಿಕ್ಕೆ ಬಯಸ್ತೇನೆ.